ಭಾರತ್ ಜೋಡೋ ನ್ಯಾಯಯಾತ್ರೆಯು ಈಗ ಒಡಿಶಾದಲ್ಲಿ ಸಂಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿಯವರು ಬಿಜೆಡಿಯ ನವೀನ್ ಪಟ್ನಾಯಕ್ ಮತ್ತು ಪ್ರಧಾನಿ ಮೋದಿಯವರು ಒಳ ಒಪ್ಪಂದದ ಆಡಳಿತ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಬಿಜು ಜನತಾ ದಳದ ಸಂಸದರು ಲೋಕಸಭೆಯಲ್ಲಿ ಬಿಜೆಪಿಯನ್ನು ಬೆಂಬಲಿಸಿದ್ದನ್ನು ನಾನು ಕಂಡಿದ್ದೇನೆ. ಮುಖ್ಯಮಂತ್ರಿ ನವೀನ್ ಪಟ್ನಾಯಕರು ರಾಜಕೀಯವಾಗಿ ಮೋದಿಯವರ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಈ ಸ್ವಾರ್ಥ ರಾಜಕಾರಣವನ್ನು ಕಾಂಗ್ರೆಸ್ ವಿರೋಧಿಸುತ್ತದೆ. ದ್ವೇಷದ ಸ್ಥಳದಲ್ಲಿ ಪ್ರೀತಿಯ ಅಂಗಡಿ ತೆರೆಯುವುದು ನನ್ನ ಗುರಿ. ಒಡಿಶಾದ ಜನರು ಕೆಲಸವಿಲ್ಲದೆ ಹೊರ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಒಡಿಶಾದ ಸಂಪನ್ಮೂಲವನ್ನು ಕಬಳಿಸಲು ಹೊರ ರಾಜ್ಯಗಳಿಂದ 30 ಕೋಟ್ಯಾಧೀಶರು ಬಂದಿದ್ದಾರೆ. ರಾಜ್ಯದ ಆದಿವಾಸಿಗಳು ಕಡೆಗಣಿಸಲ್ಪಟ್ಟಿದ್ದಾರೆ. ಅವರ ಮನದ ಮಾತು ಕೇಳಲು ನಾನು ಬಂದಿದ್ದೇನೆ ಎಂದು ರಾಹುಲ್ ಹೇಳಿದರು.